ಮಾಡಿ 20-25 ವರ್ಷ ಆಯ್ತು ಈಗ ಅಷ್ಟೇ. ನೀವು ಮುಂಚೆ ಕಾಂಟ್ರಾಕ್ಟರ್ದಾಗಿದ್ರಿ? ಮೊದಲೇ ನಾನು ಕಂಟ್ರಾಕ್ಟಲ್ಲಿದ್ದೆ. ನಾನು ಕಂಟ್ರಾಕ್ಟರ್ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿದನ್ನು ಶಾಂತಿಸಾಗರದ ಬೆಟ್ಟದ ತುದಿಯಲ್ಲಿರುವ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬೆಟ್ಟದ ಮೇಲಿರುವ ಶ್ರೀಕೃಷ್ಣ ಪರಮಾತ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈ ಒಂದು ದೇವಸ್ಥಾನವು ನಮ್ಮ ಸೂಳೆಕೆರೆಯ ಪ್ರಾಂತ್ಯದಲ್ಲಿದೆ. ಮುಂಚೆ ಈ ಥರ ಈ ದಾರಿ ಇರಲಿಲ್ಲ ಫ್ರೆಂಡ್ಸ್. ಈ ಥರ ಬೈಕ್ಗಳೆಲ್ಲ ಹೋಗೋದಕ್ಕೆ ಬೆಟ್ಟದಾಗಿಂದ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಪರವಾಗಿಲ್ಲ, ದಾರಿ ಮಾಡಿದ್ದಾರೆ. ಬೆಟ್ಟದ ಮೇಲಿರುವ ದೇವಸ್ಥಾನಗಳಿಗೆ ಬೈಕ್ನಲ್ಲಿ ಆಮೇಲೆ ವಾಹನಗಳಲ್ಲಿ ಹೋಗೋದಕ್ಕಿಂತ ಈ ಥರ ನಡ್ಕೊಂಡು ಹೋದರೆ ಒಂಥರ ಖುಷಿಯಾಗತ್ತೆ ಫ್ರೆಂಡ್ಸ್. ಚಾರಣ ಮಾಡ್ದಂಗೆ ಆ ಥರ ಇರುತ್ತೆ. ಬೆಳಗಿನ ಜಾವ ಪೂಜೆ ಎಲ್ಲ ಮಾಡೋದಕ್ಕೆ ಬೆಟ್ಟದ ಮೇಲೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂಥರ ಪುಣ್ಯ ಮಾಡಿರಬೇಕು. ಇದ್ಯಾವುದೋ ಸಣ್ಣ ದೇವಸ್ಥಾನ ಇರೋ ಥರ ಇದೆ. ಎಸ್ ಫ್ರೆಂಡ್ಸ್, ಇದು ನಮ್ಮ ವೀರಭದ್ರ ಸ್ವಾಮಿಗಳು, ವೀರಭದ್ರೇಶ್ವರನ ದೇವಸ್ಥಾನ. ಇದು ಮೋಸ್ಟ್ಲಿ ಕ್ಷೇತ್ರ ಪಾಲಕ ಇರ್ಬೋದು. ಇಲ್ಲಿ ಕೆಳಗಡೆ ಭೂತಪ್ಪನ ಫೋಟೋನು ಇದೆ, ಭೂತರಾಜರ ಫೋಟೋ, ನಂದೀಶ್ವರನು ಇದ್ದಾರೆ. ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಸ್ವಲ್ಪ ಸುಸ್ತಾಗತ್ತೆ, ಆದರೂ ಪರವಾಗಿಲ್ಲ. ದೇವ್ರ ದರ್ಶನ ಮಾಡಬೇಕಂದ್ರೆ, ಆಮೇಲೆ ಅಲ್ಲಿರೋ ಮಾಹಿತಿಯನ್ನು ತಿಳ್ಕೊಬೇಕಂದ್ರೆ ಹೋಗ್ಬೇಕಾಗತ್ತೆ ಬೆಟ್ಟ ಹತ್ಕೊಂಡು. ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ ಫ್ರೆಂಡ್ಸ್. ಈ ಥರ ವಾತಾವರಣ ಇದ್ದರೆ ಬೇಜಾರಂತ ಏನು ಅನ್ಸೋದಿಲ್ಲ, ಆರಾಮಾಗಿ ಹೋಗ್ಬೋದು. ಯಾವುದೇ ಕಿರಿಕಿರಿ ಇರೋದಿಲ್ಲ ಫ್ರೆಂಡ್ಸ್. ದಾರಿ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಬೈಕೆಲ್ಲ ಆರಾಮಾಗಿ ಹೋಗ್ಬೋದು. ದೇವಸ್ಥಾನ ತುದಿಯಲ್ಲಿದೆ. ಇಲ್ಲಿ ಬಾವುಟ ಕಾಣ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಬೈಕ್ನಲ್ಲಿ ಯಾರೋ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ. ನಡ್ಕೊಂಡು ಹೋದ್ರೆ ಒಳ್ಳೇದನಪ್ಪ, ನಡ್ಕೊಂಡು ಹೋದ್ರೆ ಒಳ್ಳೇದನ. ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗ್ಬೇಕು, ಬೆಟ್ಟದ ಮೇಲೆ ಐತಲ್ಲ. ಬೈಕ್ ಬಿಟ್ಟು ಬರ್ರಿ. ನೋಡಿ ಫ್ರೆಂಡ್ಸ್, ವಾತಾವರಣ ಯಾವ ಥರ ಶುದ್ಧವಾಗಿದೆ. ಸುತ್ತಮುತ್ತ ಹಚ್ಚ ಹಸಿರು. ಫ್ರೆಂಡ್ಸ್, ಈ ಗುಡ್ಡ ಸಹ್ಯಾದ್ರಿ ಸಾಲಿನ ಬೆಟ್ಟಗಳಿಗೆ ಸಂಬಂಧಪಟ್ಟಿದ್ದು. ನೋಡಿ ಫ್ರೆಂಡ್ಸ್, ಸೂಳೆಕೆರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಇಲ್ಲಿಂದ ದೂರದಿಂದ. ಅದು ನೀರು ಸರಬರಾಜು ಕೇಂದ್ರ. ಅದು ಸುತ್ತಮುತ್ತಲಿನ ಗ್ರಾಮಗಳು ಕಾಣ್ತಿದ್ದಾವೆ. ಇನ್ನೂ ಬೆಟ್ಟದ ತುದಿ ಹತ್ತಬೇಕು, ಇನ್ನೂ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಈ ದಾರಿಲಿ ಬೈಕ್ನಲ್ಲಿ ಹುಡುಗರು ಇದ್ರೆ ಹೋಗ್ಬೋದು. ಫ್ಯಾಮಿಲಿ ಇದ್ದರೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬ ಅಪ್ಪಿದೆ. ಇದು ಜಾಸ್ತಿ ಅಪ್ಪಿರೋದ್ರಿಂದ ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ನೋಡಿ ಫ್ರೆಂಡ್ಸ್, ವೆದರು, ನೇಚರು ಎಷ್ಟು ಪರಿಶುದ್ಧವಾಗಿದೆ, ಎಷ್ಟೊಂದು ಪ್ರಶಾಂತವಾಗಿದೆ. ನೇಚರ್ ಎಷ್ಟೊಂದು ಕೂಲಾಗಿ ಚೆನ್ನಾಗಿದೆ. ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ, ಕಾಣಿಸ್ತಾ ಇರ್ಬೋದು. ಬೆಟ್ಟದ ತುದಿ ಹತ್ಬೇಕಂದ್ರೆ ಸ್ವಲ್ಪ ಸುಸ್ತಾಗತ್ತೆ, ಆದರೂ ಪರವಾಗಿಲ್ಲ, ಹತ್ತಬೇಕು. ನೋಡಿ ವಾತಾವರಣ
ಕಾಣ್ತಾ ಇರೋದು ಕೆರೆಬೀಳ್ಚಿ ಊರು. ಅಲ್ಲಿ ಯಾವುದೇ ದೇವಸ್ಥಾನ ಆದ್ರೂ ಬೆಟ್ಟದ ತುದಿಯಲ್ಲಿದ್ದರೆ ಅಲ್ಲಿನ ಸ್ವಲ್ಪ ಮಹಿಮೆ ಹೆಚ್ಚಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಬಗ್ಗೆ, ಇಲ್ಲಿನ ಮಾಹಿತಿ ಬಗ್ಗೆ ಪೂಜಾರಿಗಳ ಹತ್ರ ಎಲ್ಲ ಕೇಳಿ ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್ ಈ ಒಂದು ದೇವಸ್ಥಾನದ ಮಾಹಿತಿ. ಬೆಟ್ಟ ಹತ್ತಿ ಸುಸ್ತಾದರೆ ಕುತ್ಕೊಳ್ಳೋದಕ್ಕೆ ಇಲ್ಲಿ 2 ಕಲ್ಲುಗಳು ಇದ್ದಾವೆ ಫ್ರೆಂಡ್ಸ್. ನೋಡಿ, ಜನ ಓಡಾಡೋ ಕಡೆ ಒಂದು ಹುಲ್ಲು ಕಡ್ಡಿನೂ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಅದು ನಿಜ ಫ್ರೆಂಡ್ಸ್. ಇಂಥ ಬೆಟ್ಟದ ತುದಿಯಲ್ಲೂ ಕೂಡ ಜನ ಓಡಾಡಿ ಆ ಕಡೆ ಈ ಕಡೆ ಎಲ್ಲ ಒಣಗೋಗಿದೆ. ದಾರಿ ಚೆನ್ನಾಗಿದೆ, ಸೀದಾ ದೇವಸ್ಥಾನಕ್ಕೆ ದಾರಿ ಮಾಡಿದ್ದಾರೆ. ಜನಸಂಪರ್ಕ ಇದ್ದರೆ, ಜನ ಅಡ್ಡಾಡ್ತಾ ಇದ್ದರೆ ಅದು ದಾರಿ ತಾನೇ ಆಗತ್ತೆ. ಈ ಥರ ಬೆಟ್ಟದ ಮೇಲೆ, ಬೆಟ್ಟದ ತುದಿಯಲ್ಲಿ ದೇವಸ್ಥಾನಗಳಿದ್ದರೆ ದಾರಿ ಈ ಥರ ಇದ್ದರೆ ಆರಾಮ್ಸೆ ಹೋಗ್ಬೋದು ಸುಲಭವಾಗಿ. ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿನ ಇಲ್ಲಿ ಉತ್ಸವ ಇರುತ್ತೆ ಫ್ರೆಂಡ್ಸ್. ಉತ್ಸವ ಅಂದರೆ ಭಕ್ತಾದಿಗಳು ತುಂಬಾ ಸುತ್ತಮುತ್ತ ಊರಿಂದ ಬಂದು ಪೂಜೆ ಪುನಸ್ಕಾರ ಅವೆಲ್ಲ ಮಾಡ್ತಾರೆ. ಇನ್ನು ದೂರ ಇದೆ ಫ್ರೆಂಡ್ಸ್ ದೇವಸ್ಥಾನ, ಹಿಂಗೆ ನೋಡ್ಕೊಂಡು ಹೋಗ್ತಾ ಇರಬೇಕು. ಸ್ನೇಹಿತರಲ್ಲಿ ಕಾಣ್ತಾ ಇರೋದೇ ದೇವಸ್ಥಾನ. ಇವಾಗ ಬಂತು ನೋಡ್ರಿ, ಅಂದರೆ ನಾವೇ ಬಂದ್ವಿ. ದೇವಸ್ಥಾನ ಇಲ್ಲೇ ಇದೆ. ಯಾವುದೇ ರೀತಿಯ ಒಂದು ಏನು ಶಬ್ದ ಆಗಿರ್ಬೋದು, ಪೊಲ್ಯೂಷನ್ ಆಗಿರ್ಬೋದು, ಏನೂ ಇಲ್ಲ ಇಲ್ಲಿ. ಸ್ಥಳ ಪ್ರಶಾಂತವಾಗಿದೆ. ಯಾರಿಗಾದ್ರೂ ಬೇಜಾರಾದರೆ ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಕುಂತು ದೇವರ ಧ್ಯಾನ ಮಾಡಿದರೆ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಅಜ್ಜಿ ಕುಂತಿದ್ದಾರೆ ಅಲ್ಲಿ. ಫ್ರೆಂಡ್ಸ್, ಬಂದ ತಕ್ಷಣವೇ ನಮ್ಮ ಅಜ್ಜಿ ಸ್ವಲ್ಪ ಹೂ ಕಟ್ಕೊಡು ಅಂತ ಹೇಳಿದ್ರು. ಸ್ವಲ್ಪ ದೇವರಿಗೆ ಹೂ ಕಟ್ಕೊಳ್ತೀನಿ ನೋಡಿ, ನನ್ನ ಕೈಯಲ್ಲಿ ಆದಷ್ಟು. ನನಗೆ ಬರೋದಿಲ್ಲ, ಇವಾಗ ಕಲ್ತಂಗಾಗತ್ತೆ. ಫ್ರೆಂಡ್ಸ್, ಹೂ ಕಟ್ಕೊಡು ಅಂತ ಅಜ್ಜಿ ಕೇಳಿದರು. ಬಟ್ ಆ ಟೈಮ್ನಲ್ಲೇ ಒಂದು ಅಕ್ಕರು ಬಂದಿದ್ದಾರೆ, ಅವರೇ ಕಟ್ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೆ ಸುಮ್ಮನಾಗಿದ್ದೀನಿ. ಏನು ನೋಡ್ರಿ, ಭಕ್ತಾದಿಗಳು ಅವರೇ ಹೂ ಕಟ್ತಾ ಇದ್ದಾರೆ. ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಬೆಟ್ಟದ ತುದಿಯಲ್ಲಿದ್ದಾರೆ. ಲೈಟ್ ಹಾಕಿಲ್ಲ, ಎಲ್ಲ ಕತ್ಲಿದೆ. ಇಲ್ಲಿರೋದು ಗಣಪತಿ ನೋಡಿ ಫ್ರೆಂಡ್ಸ್. ವಿಘ್ನೇಶ್ವರ. ಈ ಕಡೆ ಬಂದರೆ ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಸರಿ ಅಜ್ಜಿ, ಶನಿವಾರ ಬರ್ತೀನಿ. ಇದು ಫೋಟೋ. ಈ ಸ್ಥಳ ಈ ಶ್ರೀಕೃಷ್ಣ ದೇವರ ಮೂಲ ಸ್ಥಳ 1934. ಇದು ಆಂಜನೇಯ ಸ್ವಾಮಿ.
ಸ್ಥಳದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪೂಜಾರಿಗಳು ಇವತ್ತಿಲ್ಲ, ಹಾಗಾಗಿ ಶನಿವಾರ ಬರ್ಬೇಕಂತ. ನೋಡೋಣ, ಹೊರಗಡೆ ಹೋಗಿ ಸುತ್ತಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ತುಳಸಿ ಕಟ್ಟೆ. ಕೃಷ್ಣನ ದೇವಸ್ಥಾನದ ಹತ್ರ ತುಳಸಿ ಕಟ್ಟೆ ಇದ್ದೇ ಇರುತ್ತೆ ಯಾವಾಗಲೂ. ನಮ್ಮ ಶಾಂತಿಸಾಗರ ಬೆಟ್ಟದ ತುದಿಯಿಂದ ಹೇಗೆ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಆ ಕಡೆ ಶ್ರೀರಾಮನ ವಿಗ್ರಹ ಇದೆ ಅಂತೆ, ಹೋಗಿ ನೋಡ್ಕೊಂಬರೋಣ. ಒಳ್ಳೆ ವಾತಾವರಣ. ಅಜ್ಜರು ಉಳ್ಕೊಳ್ಳೋಂಥ ರೂಮ್ ಇರ್ಬೋದು. ಇಲ್ಲಿದೆ ನೋಡಿ ಫ್ರೆಂಡ್ಸ್. ರಾಮ, ಸೀತಮ್ಮತೆ, ಲಕ್ಷ್ಮಣ ಕಾಣ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನೀವು. ಇದೆ ಭೂಮಿ ಒಳಗಿಂದ ಉದ್ಭವ ಆಗಿದ್ದಾರೆ ಸೀತಾ, ಲಕ್ಷ್ಮಣ, ರಾಮ. ದೇವಸ್ಥಾನದ ಹಿಂದ್ಗಡೆ ಭಾಗ. ಬೆಟ್ಟದ ತುದಿ, ಮನಮೋಹಕ ಪ್ರಕೃತಿ. ಪೂಜಾರಿಗಳು ಇದ್ದಿದ್ರೆ ನಮಗೆ ಸ್ವಲ್ಪ ಅವ್ರ ಮಾಹಿತಿ ಹೇಳ್ತಿದ್ರು, ಬಟ್ ಇವತ್ತು ಅವರಿಲ್ಲ. ಶನಿವಾರ ಬಂದರೆ ಮಾಹಿತಿಯನ್ನು ಕ್ಲೀನಾಗಿ ತಿಳ್ಕೊಳ್ಳೋಣ. ಎಲ್ಲ ನೋಡಿದ್ರು ಬರೀ ಅಡಿಕೆ ತೋಟಗಳಿದಾವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಯಾವ ಕಡೆ ನೋಡಿದ್ರು ಅಡಿಕೆ ತೋಟಗಳು. ಒಳ್ಳೆ ವಾತಾವರಣ, ಬೆಟ್ಟ ಗುಡ್ಡಗಳು, ಸಹ್ಯಾದ್ರಿ ಸಾಲಿನ ಪರ್ವತ ಶ್ರೇಣಿಗಳು. ವಾವ್. ಪೂಜಾರಿಗಳ ಫೋನ್ ನಂಬರ್ ತಗೊಂಡು ಹೋಗ್ತೀನಿ ಇವತ್ತು. ಫೋನ್ ಮಾಡ್ಕೊಂಡು ಬಂದು ಎಲ್ಲ ಎಕ್ಸ್ಪ್ಲನೇಷನ್ ತಗೊಳ್ಳೋಣ. ಓಕೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಶನಿವಾರ ಬರಬೇಕು ಅಂತ ಇದ್ದೆ ದೇವಸ್ಥಾನಕ್ಕೆ. ಇವತ್ತು ಪೂಜಾರಿಗಳು ಇಲ್ಲ ಅಂತ ತಿಳ್ಕೊಂಡು ನಾನು ಹೋಗೋ ಟೈಮ್ಗೆ ಕರೆಕ್ಟಾಗಿ ಪೂಜಾರಿಗಳು ಬಂದರು. ಮತ್ತು ಇವಾಗಲೇ ಮಾಹಿತಿ ಎಲ್ಲ ತಿಳ್ಕೊಳ್ಳೋಣ. ಇದೇ ಟೈಮಿಗೆ ಮಳೆನೂ ಬರ್ತಾಯಿದೆ ನೋಡಿ ಫ್ರೆಂಡ್ಸ್, ಮಳೆನೂ ಬರ್ತಾಯಿದೆ. ಪೂಜಾರಿಗಳು ಮಳೆನೂ ಜೊತೆ ಕರ್ಕೊಂಬಂದಿದ್ದಾರೆ ಫ್ರೆಂಡ್ಸ್. ಪೂಜಾರಿಗಳು ಬಂದರು, ಪೂಜೆ ಮಾಡ್ತಾಯಿದ್ದಾರೆ ಏನೋ, ನೋಡೋಣ ಬರ್ರಿ. ಇಲ್ಲಿ ಗಣಪತಿ ಇದ್ದಾರೆ. ಕರೆಂಟ್ ಇಲ್ಲ, ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೀನಿ.
ಈ ಸ್ಥಳದ ಮಹಿಮೆಯನ್ನು, ಈ ಸ್ಥಳದ ಇತಿಹಾಸವನ್ನು ದೇವಸ್ಥಾನದ ಪೂಜಾರಿಗಳ ಹತ್ರ ಕೇಳಿ ಅವ್ರ ಹತ್ರ ತಿಳಿದುಕೊಳ್ಳೋಣ. ಸಮರೆ, ಈ ದೇವಸ್ಥಾನದ ಸ್ವಲ್ಪ ಇತಿಹಾಸದ ಬಗ್ಗೆ, ಇಲ್ಲಿನ ಮಾಹಿತಿ ಬಗ್ಗೆ, ಆಮೇಲೆ ಇಲ್ಲಿನ ಪವಾಡದ ಬಗ್ಗೆ ಸ್ವಲ್ಪ ಭಾರಿ ಹೇಳ್ತೀರಾ? ದೊಡ್ಡದಿದೆಯಪ್ಪ. ಇದ್ರ ಇತಿಹಾಸ ಹೇಳ್ಬೇಕಂದ್ರೆ ಭಾಳ ದೊಡ್ಡದಿದೆ. ಒಂದು ಚೂರು ಹೇಳ್ತೀನಿ. ಯಾಕಂದ್ರೆ ಪೂರ್ತಿ ಇತಿಹಾಸ ಹೇಳಕ್ಕಾಗಲ್ಲ. ಪೂರ್ತಿ ಇತಿಹಾಸ ಹೇಳ್ಬೇಕು. ಇದು ಸಮರೆ, ಇದು ದೇವಸ್ಥಾನ ಸ್ಥಾಪನೆಯಾಗಿ ಎಷ್ಟು ವರ್ಷ ಆಯ್ತು? ಯಾವ ಇಸ್ವಿನಲ್ಲಿ ಸ್ಥಾಪನೆ ಆಯ್ತು? ಇದು ಆಗಿರೋದು 81-82ರಲ್ಲಿ ಆಗಿರೋದು. ಅಂದರೆ ಇಲ್ಲಿ ಸ್ಥಳ ಪುರಾಣಗಳು ಹೇಳಿ ನಾನು ಕೇಳ್ಪಟ್ಟ ಪ್ರಕಾರ ಉದ್ಭವ ಮೂರ್ತಿ ಅಂತ ಕೇಳ್ಪಟ್ಟೆ. ಸತ್ಯ ಅದು ಹುತ್ತ ಇದೆ. ಅದು ಹುತ್ತ ಇದೆಯಾ? ಅದು ಹುತ್ತದ ಫೋಟೋ ಇದೆ. ಆ ಹುತ್ತದಲ್ಲಿ ಇತ್ತು. ಆ ಹುತ್ತದಲ್ಲಿ ಒಂದು ಸಲ ಹೀಗೆ ಅಭಿಷೇಕ ಮಾಡ್ತಿದ್ವಲ್ಲ, ಈಗ ಅಭಿಷೇಕ ಮಾಡೋ ಹಾಲನ್ನು ಹಿಡ್ಕೊಂತಿದ್ವಿ. ಅವಾಗ ಅಭಿಷೇಕ ಮಾಡೋ ಹಾಲು ಒಂದೊಂದು ಕೊಡಪನ, 4 ಕೊಡಪನ, 5 ಕೊಡಪನ ಏನು ಮಾಡ್ತಿದ್ವಲ್ಲ, ಆ ಹಾಲು ಪೂರ್ತಿ ಹುತ್ತದೊಳಗೆ ಹೋಗ್ಬಿಡ್ತಿತ್ತು. ನಾವು ಯೂಸ್ ಮಾಡಿಲ್ಲ ಅದನ್ನು. ಅದು ಹುತ್ತದೊಳಗೆ ಹೋಗಿ ಅಲ್ಲೇ ಇದಾಗ್ಬಿಡ್ತಿತ್ತು. ಹಂಗೆ ಮಾಡ್ಕೊಂತ ಬಂದಿದ್ಮೇಲೆ ಪರಮಾತ್ಮ ಅಲ್ಲೇ ಒಂದು ಆದಿಶೇಷ ಇತ್ತು. 7 ಸರ್ಪ ಇದೆ. ಇವಾಗಲೂ ಇದೆಯಾ? ಇದೆ. ಈಗ ಒಂದು ಸ್ವಲ್ಪ ದಿವಸ ಏನೋ ಒಂದು ಇದಾಗಿ ಆಜ್ಞೆ ತಗೊಂಡು ಹೊರಗಡೆ ಹೋಗಿದ್ದಾರೆ. ಬರ್ಬೋದು ಮೋಸ್ಟ್ಲಿ. ಅದು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು 2ನೇ ವೈಕುಂಠ, 2ನೇ ಕೈಲಾಸ ಆಗೋಂಥದ್ದು ಸ್ಥಳ ಇದು ಒಂದು. ಆಮೇಲೆ ಇದಕ್ಕೆ ಹೆಸರುಗಳಿರೋದು ವಿದ್ಯಾಲಯ ಗೋಪಾಲಕೃಷ್ಣ ಸ್ಥಳ. ಇದು ವಿದ್ಯಾಲಯ ಗೋಪಾಲಕೃಷ್ಣ ಸ್ಥಳ. ವಿದ್ಯಾಲಯ ಗೋಪಾಲಕೃಷ್ಣ ಸ್ಥಳ. ಅಪ್ಪಾಜಿ ಹೆಸರಿಗೆ ಸಿದ್ಧಾನಾಕ ಅಂತ ಈಗೆಲ್ಲ ಜನಕ್ಕೆ ಗೊತ್ತಿರೋದು. ಶ್ರೀಕೃಷ್ಣ ಪರಮಾತ್ಮ ಇಟ್ಟಿರೋ ಹೆಸರೇನು ಶ್ರೀಹರಿ ಭಕ್ತನಾದ ಸೀತಾರಾಮ್ ದಾಸ್ ಅಂತ ಇಟ್ಟಿರೋದು. ಇವರು ಶ್ರೀಕೃಷ್ಣ ಪರಮಾತ್ಮ ಅಪ್ಪಾಜಿ ಹೆಸರು ಶ್ರೀಹರಿ ಭಕ್ತನಾದ ಸೀತಾರಾಮ್ ದಾಸ್ ಅಂತ ಇಟ್ಟಿರೋದು ಪರಮಾತ್ಮ ಹೆಸರು. ಅಲ್ಲಿ ಫೋಟೋ ಇದೆಲ್ಲ, ಅದು ಇವ್ರದ್ದು? ಅದೇ ಅಪ್ಪಾಜಿ. ಈ ಫೋಟೋದಲ್ಲಿ ಏನಿದಾರ ಅವರೇ ಈಗ ಕೂತಿದಾರಲ್ಲ ಅಪ್ಪಾಜಿ ಗುರುಗಳು ಒಳಗಡೆ, ಅವರೇ. ಕೃಷ್ಣ ಇಲ್ಲಿ ಬರೋಕ್ಕಿಂತ ಮುಂಚೆ ಬೇರೆ ಎಲ್ಲಿ ಇದ್ರು? ಯಾವುದೋ ಶಿಲೆನಾ? ಈ ಶಿಲೆ ಎಲ್ಲೆಲ್ಲೂ ಇದ್ದಿದ್ದಲ್ಲ. ಇಲ್ಲೇ ಇದು ಏನಾಗಿತ್ತಂದ್ರೆ ಹಳೆ ಕಾಲದಂದ್ರೆ ಶ್ರೀಕೃಷ್ಣ ದೇವರಾಯ ಇದ್ರಲ್ಲ, ಅವಾಗಿಂದ ಇರುವಂಥದ್ದು ಇದು. ಈ ಸ್ಥಳದಲ್ಲಿ ಪೂರ್ತಿ ಎಲ್ಲರೂ ನೋಡು, ದೇವರಿರೋ ಸ್ಥಳನೇ ಇದು. ಎಲ್ಲ ಸುತ್ತಮುತ್ತ ಬೆಟ್ಟದಲ್ಲಿ ಇಲ್ಲೊಂದು ಜಾಗ ಇದೆ. ಜಾಗ ಹೇಳಲ್ಲ, ಆ ಜಾಗ ಇದೆ. ಅಲ್ಲಿ ಅಯ್ಯಪ್ಪ ಸ್ವಾಮಿ ಉದ್ಭವ ಚಾನ್ಸಸ್ ಇದೆ ಅಲ್ಲಿ. ಅದ್ರ ಮೇಲೆ ಹಿಂಗೆ ಅಡ್ಡ ಇದೆ. ಅದು ನಮಗೆ ಬಂದು ಹೇಳ್ತಾ ಇದೆ ಏನಂತ, ನಾನು ಉದ್ಭವ ನನಗೊಂದ್ಸಲ ತೆಗೀರಿ ಅಂತೇಳಿ. ಈಗ ಪರಮಾತ್ಮನಿಗೆ ಒಬ್ಬನಿಗೆ ತಡ್ಕೊಳಕ್ಕಾಗ್ತಲ್ಲ ನಮಗೆ ನಿನಗೂ ಪೂಜೆ ಮಾಡಿ ಅಲ್ಲೆಲ್ಲ ಅಂತ ಮಾಡೋಣ ನಾವು ಅಂತೇಳಿ ಹೇಳಿದ್ದಕ್ಕೆ ಆಯಿತು, ನಾನು ಟೈಮ್ ಬಂದಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಅವಾಗ ಶರಣರು ಮಾಡಿರೋದು. ಅದು ಶರಣರು ಮಾಡಿರೋದು. ಅದು ಶರಣರು ಅವಾಗ ಕಟ್ಟಿರೋ ಮೆಟ್ಲುಗಳು ಹಂಗೆ ಇದ್ದಾವೆ. ಕೆಲವೊಂದು ಗೊತ್ತಿದ್ದವ್ರಂತರು, ದೊಡ್ಡ ಸ್ವಾಮಿಗಳು ಇದ್ದವ್ರು, ಅವ್ರಿಗೆ ಗೊತ್ತಾದವ್ರು ಅವ್ರು ಏನು ಮಾಡ್ತಾರೆ ಅಂದರೆ, ನಿಮಗೆ ಗೊತ್ತಿಲ್ದಂಗೆ ಬಂದು ಅಲ್ಲಿ ಧ್ಯಾನ ಕೂತ್ಕೊಂಡು ಹೋಗ್ತಾರೆ. ಇಲ್ಲಿಗೂ ಬಂದು ಹೋಗ್ತಾರೆ, ಅಲ್ಲೂ ಬಂದು ಕೂತ್ಕೊಳ್ತಾರೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಎಷ್ಟು ದೂರ ಆಗುತ್ತೆ ಅದು? ಇಲ್ಲಿಂದ ಒಂದು 100 ಮೀಟರ್ ಇದೆ ಅಷ್ಟೇ. ಅದು 100 ಮೀಟರ್ ಅಂದರೆ ಒಂದು 100 ಮೀಟ್ರಲ್ಲಿ ಇದೆ. ಅವರು ಒಳಗಿನ ದಾರಿ ಬಂದು ಅಲ್ಲಿ ತೆಳಗಿಂದ ಹತ್ತಬೇಕು, ಇಲ್ಲ ಬರಲ್ಲ, ಗೊತ್ತಾಗಬಾರ್ದಲ್ಲ ಅಂತೇಳಿ. ಅಂದರೆ ಗುಹೆ ಒಳಗಡೆಯಿಂದ ಅಲ್ಲಿ ಪರಮಾತ್ಮನ ಎಲ್ಲ ಜಾಗಗಳೆಲ್ಲ ಇದಾವಲ್ಲಿ. ನೀವು ಹೇಳೋ ಲೆಕ್ಚರಕ್ಕೆ ಹಳೆ ಕಾಲದ ಸಿದ್ಧ ಸಂತರು, ಆಮೇಲೆ ತಪಸ್ವಿಗಳು, ಅವರು ಒಳಗಿಂದನೇ ಬಂದು ತಪಸ್ ಮಾಡಿ ಹೋಗ್ತಾರೆ ನೋಡಿ. ಅದೇ ಹೌದು. ಅದು ಈಗ ಹೇಳ್ದೆ ಅಯ್ಯಪ್ಪ ಸ್ವಾಮಿ ಇದು. ಅದರದ್ದು ಆ ಕಡೆ ಇದೆ, ಈ ಕಡೆ ಸ್ವಲ್ಪ ಇದಿದೆ. ಅದರಲ್ಲಿ ಅಷ್ಟು ಯಾವಾಗ ಓಪನ್ ಆಕತ್ತ ನಮ್ಮ ಅಪ್ಪನಿಗೆ ಗೊತ್ತದು. ಅದಿದೆ ಅಲ್ಲಿ. ಅಲ್ಲಂತೂ ಅದು ನಡೀತಾ ಇರ್ತೈತಿ. ಅವಾಗ ಮಾಡಿರೋದು. ಅವ್ರು ಮೆಟ್ಲು ಮಾಡಿ ಹೋಗಿದ್ರು ಅವಾಗ. ಏನೋ ಸಣ್ಣದೊಂದು 2 ಅಡಿ. ಇವಾಗ ನಮ್ಮ ವೀಕ್ಷಕರಿಗೆ ಅದನ್ನ ತೋರ್ಸೋಕ್ಕಾಗತ್ತಾ? ವೀಕ್ಷಕರಿಗೆ ತೋರಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೋಬೇಕು. ಈಗ ಕಸ ಕಡ್ಡಿ ಭಾಳ ಬೆಳೆದೈತೆ. ಈಗ ಬೆಳೆದೈತೆ. ಅದು ಎಲ್ಲ ಸ್ವಲ್ಪ ಮಳೆ ಬೇಸಿಗೆ ಕಾಲ ಬಂದಾಗೆ ಆ ಹುಲ್ಲೆಲ್ಲ ಒಣಗಿಬಿಡುತ್ತಲ್ಲ, ಆ ಟೈಮಿಗೆ ಕ್ಲೀನಾಗಿ ತೋರಿಸ್ಬೋದು. ಈಗಾದರೆ ಸ್ವಲ್ಪ ತೊಂದರೆ ಆಗುತ್ತೆ ನಿಮಗೆ. ಅಂದರೆ ಮಳೆಗಾಲ ಇಟ್ಕೊಳಕ್ಕೂ ಆಗಲ್ಲ, ಇಳಿಯೋಕ್ಕಾಗಲ್ಲ. ಆ ಸ್ಥಳದಲ್ಲಿ ಒಬ್ಬೊಬ್ಬರು ಹೋಗಿ ಇದು ಮಾಡ್ಕೊಂಡು ಬರೋದು. ಅದು ಅಂದರೆ ನಾನು ಟೈಮ್ ಬಂದಾಗ ಅದದ್ದು ಹೇಳ್ತೀನಿ. ಈ ಕಡೆ ರಾಮ್ ತಂದಿದ್ದು ಅಷ್ಟೇ. ಅದು ನಮ್ದು ಇವ್ರು ಬಂದ್ರಲ್ಲ, ಎಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರ ಆಯ್ತಲ್ಲ, ಅಲ್ಲಿ ಸ್ಥಾಪನೆ ಆಗೋ ಟೈಮಿಗೆ ಇಲ್ಲಿ ಇದು ಬಂದಿದ್ರು. ಅಂದರೆ ಎಷ್ಟು ವರ್ಷ ಆಯಿತು ಇದು ಬಂದು? ಅದೇ ಶ್ರೀಮಂದಿರ ಆಯ್ತಲ್ಲ ಇದರಲ್ಲಿ, ಎಲ್ಲಿ ಇದು ಅಯೋಧ್ಯೆಯಲ್ಲಿ. ಅಯೋಧ್ಯೆಯಲ್ಲಿ ಅವತ್ತೇನು ಅಲ್ಲಿ ಪರಮಾತ್ಮ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಆ ಪ್ರತಿಷ್ಠಾಪನೆ ಮಾಡೋ ಟೈಮಿಗೆ ಇಲ್ಲಿ ಪ್ರತಿಷ್ಠಾಪನೆ ದೇವಸ್ಥಾನ ಕಟ್ಟಕ್ಕೆ ಆರಂಭ ಮಾಡಿದ್ರಲ್ಲ, ಅದೇ ಟೈಮಿಗೆ ಒಂದು ತಿಂಗಳ ಏನೋ ಒಂದೂವರೆ ತಿಂಗಳು ಮುಂಚೆ ಬಂದಿರೋದು ಇಲ್ಲಿ. ಯಾವುದೋ ಶ್ರೀರಾಮ ಮಂದಿರ ಅಲ್ಲಿ ಕೆಳಗಡೆ ಇದೆಯಲ್ಲ, ಭೂಮಿಯಿಂದ ಉದ್ಭವ ಆಗ್ತಿದೆಯಲ್ಲ, ನೆಲದಾಗೆ ಇದೆ ನೋಡೋದು. ಅದ್ರ ಮೇಲೆ ಜಲ್ಲಿ ಏನೇನೋ ಸಾಮಾನುಗಳು ಹಂಗೆ ಬಿದ್ದಿದ್ವು. ನಮಗೆ ಗೊತ್ತಿಲ್ಲ. ಜನಕ್ಕೆ ಪ್ರಸಾದ ನೀಡ್ತೇವಲ್ಲ ಇದು ಏನು ಸಂಕ್ರಾಂತಿ, ಶಿವರಾತ್ರಿ, ಗೋಕುಲಾಷ್ಟಮಿ, ಶನಿವಾರ ಶುಕ್ರವಾರ ಇಡ್ತೀವಿ ಪ್ರಸಾದ. ಬಂದ್ರೆ ಅಂದ್ರೆ ಜನಗಳಿಗೆ ನಮ್ಮ
ಕೈಯಿಂದ ಆದಷ್ಟು ಎಷ್ಟೆಷ್ಟು ಹಾಕತ್ತೋ ಅಷ್ಟು ಮಾಡಿ ಬಡಿಸಿ ಊಟ ಮಾಡಿಸಿ ಕಳಿಸ್ತೀವಿ, ಹಂಗೆ ಯಾರಿಗೂ ಕಳ್ಸಲ್ಲ. ಅದು ಭೂಮಿಯಿಂದ ಉದ್ಭವ ಆಗೈತೋ ಏನದು ಶ್ರೀರಾಮ? ಅದು ಉದ್ಭವನೆ ಮೂರ್ತಿ ಅದು ನಮ್ಗೆ ಸಿಕ್ಕಿರೋದಲ್ಲ. ನಮ್ಮ ಜನಕ್ಕೆ ಮಣ್ಣು ತುಂಬ ಕಚ್ಚಿದೀವಲ್ಲ, ಅಲ್ಲಿ ಜಲ್ಲಿ ಹಾಕಿದ್ವಿ ದೇವಸ್ಥಾನದ್ದು. ಆ ಜಲ್ಲಿ ಹಾಕಿ ಜಲ್ಲಿಯನ್ನು ತೆಗಿರಪ್ಪ ಅಲ್ಲಿ ಸ್ವಲ್ಪ ಜನಗಳಿಗೆ ಊಟ ಕುತ್ಕೊಳಕ್ಕಾಗ್ಲಿ ಅಂತೇಳಿ ಜಲ್ಲಿ ಹಾಕಿದೀವಲ್ಲ, ಆ ಜಲ್ಲಿ ಹಾಕಿದ್ದನ್ನು ತೆಗಿಯಕ್ಕೆ ಹಚ್ಚಿದ್ವಿ. ಅವ್ರು ಏನು ಮಾಡಿದ್ರು, ಜಲ್ಲಿ ಒಳಗೆಲ್ಲ ಹೋಗೈತಲ್ಲ ಅಂತೇಳಿ ಬಾಚಿ ತೆಗೆದ್ರು. ಅದು ಮೇಲ್ಗಡೆ ಇದೇನು ಇಷ್ಟದ ಕಲ್ಲು ನೈಸಾಗಿ ಕಾಣಿಸ್ತೈತಲ್ಲ, ಈ ಅಂತ ಕಲ್ಲು ಇಲ್ಲ, ಈ ಗುಡ್ದಾಗ ಇಂಥ ಕರೆ ಕಲ್ಲು ನೋಡೇ ಇಲ್ಲಲ್ಲ ನಾವು ಅಂತೇಳಿ ಅಗದಿ ನೋಡ್ಕೊಂಡು ಆಮೇಲೆ ಏನು ಮಾಡಿದ್ರು, ಹಿಂಗೆ ಬಿಚ್ಕೊಂತ ಬಂದ್ರೆ ಮುಂದ್ಗಡೆ ನರಸಿಂಹ ಸ್ವಾಮಿ ಮುಖ ಸಣ್ಣದು. ಆ ಮುಖ ಕಂಡಾಗ ಇದೇ ನರಸಿಂಹ